ಮಂದಿರ ನಿರ್ಮಾಣವಾದ ಮೇಲೆ ಇದು ಸೂರ್ಯೋದಯದ ಕಡೆಗೆ ಅಂದ್ರೆ ಪೂರ್ವ ದಿಕ್ಕಿನ ಕಡೆ ಮುಖ್ಯ ದ್ವಾರ ಇದೆ. ನಿರ್ಮಾಣ ಮಾಡಬೇಕಾದ್ರೆ ಸನ್ರೈಸ್ ಕಡೆ ಗಮನ ಕೊಟ್ಟಿದ್ದೀರಾ? ಉದಾಹರಣೆಗೆ ಈ ಇಂಡೋನೇಷ್ಯಾದ ಅಂಕುರ್ ವಾಟ್ ದೇವಸ್ಥಾನಕ್ಕೆ ಜನ ಈ ಸನ್ರೈಸ್ ನೋಡ್ಲಿಕ್ಕೆ ಹೋಗ್ತಾರೆ. देखिए डेली बेसिस पे तो ऐसा नहीं है. ದಿನನಿತ್ಯದಲ್ಲಿ ಈ ರೀತಿಯ ಉದ್ದೇಶವಿಲ್ಲ. ಜನ ದರ್ಶನ ಮಾಡ್ತಾರೆ ಅನ್ನೋದು ಸರಿ. सही है, लेकिन भगवान राम का जन्म रामनवमी के दिन हुआ था. ಭಗವಾನ್ ರಾಮ ಹುಟ್ಟಿದ್ದು ರಾಮನವಮಿಯಂದು ಮಧ್ಯಾಹ್ನ 12 ಗಂಟೆಗೆ. तो हमारी कोशिश ये है कि हम सूर्य की किरणें 12 बजे इस प्रकार 12 बजे ನಮ್ಮ ಪ್ರಯತ್ನ ಏನಂದ್ರೆ 12 ಗಂಟೆ ಸಮಯಕ್ಕೆ 5-10 ನಿಮಿಷ ಸೂರ್ಯನ ಕಿರಣ ಭಗವಾನ್ ರಾಮನ ಮೇಲೆ ಬೀಳುವಂತೆ ತಾಂತ್ರಿಕ ಪ್ರಕ್ರಿಯೆ ಮೂಲಕ ಮಾಡ್ತೇವೆ. भगवान के माथे पर जाएगा. उसका स्टिमुलेशन वगैरह हुई है. जी हाँ, वो काम हम लोगों ಈ ಕೆಲಸವನ್ನು CSIR ಗೆ ನೀಡಿದ್ದೇವೆ. ಸೆಂಟ್ರಲ್ ಸೈಂಟಿಫಿಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ನೀಡಿದ್ದೇವೆ. ಪುಣೆಯಲ್ಲಿರುವ ಪರಿಣಿತರು ಈ ಕಾರ್ಯವನ್ನ ಮಾಡ್ತಿದ್ದಾರೆ. ಈಗಾಗಲೇ ಅವರು ಇಲ್ಲಿನ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಆದ್ರೆ ಅವ್ರು ಹೇಳೋದೇನೆಂದ್ರೆ 19 ವರ್ಷದಲ್ಲಿ ಸಮಯದಲ್ಲಿ ಬದಲಾವಣೆ ಆಗುತ್ತೆ. 19 ವರ್ಷದವರೆಗೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲದೆ ಇದು ನಡೆಯಲಿದೆ. ಇದೊಂದು ಅತ್ಯಂತ ದೃಢ ನಿರ್ಧಾರವಾಗಿದೆ. ಎಲ್ಲಾ ಜನ ಮಧ್ಯಾಹ್ನ 12 ಗಂಟೆಗೆ ಇಲ್ಲಿ ಬರುವಂತಾಗುತ್ತೆ. ನೀವು ಯೋಚನೆ ಮಾಡಿ, ಲಕ್ಷಾಂತರ ಜನ ಒಟ್ಟಿಗೆ ಬಂದ್ರೆ ಮ್ಯಾನೇಜ್ ಮಾಡೋದು ಕಷ್ಟವಾಗುತ್ತೆ. तो यह कोशिश की जा रही है. ಹೀಗಾಗಿ ಅವರಿಗೆ ನಿರಾಸೆ ಆಗಬಾರದಂತ ಇಡೀ ಅಯೋಧ್ಯೆಯಲ್ಲಿ ಅಲ್ಲಲ್ಲಿ ಸ್ಕ್ರೀನ್ ಗಳನ್ನ ಹಾಕ್ತೇವೆ. पूरे अयोध्या में 100 स्क्रीन लगाएंगे. 100 स्क्रीन से हम उसके जो भगवान की किरण, सूर्य की किरण जाएगी, वो दिखे लोगों को, वो लोगों को दिखे. इस प्रकार से जो ಆಗ ದೇವಸ್ಥಾನದ ಮುಂದೆ ಸೇರುವ ಜನದಟ್ಟಣೆ ಕಡಿಮೆ ಆಗುತ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.